ಇರಾನ್ ಮೇಲೆ ಯುದ್ಧ ಸಾರಿದ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಟ್ರಂಪ್ಗೆ ಅನಿರೀಕ್ಷಿತವಾದ ಶಾಕ್ ಇದೀಗ ಎದುರಾಗಿರುವಂಥದ್ದು. ಇರಾನ್ ಮೇಲೆ ಯುದ್ಧ ಸಾರಿದ ಅಮೆರಿಕಾಗೆ ಶಾಕ್ ಅನ್ನ ಕೊಡ್ತಾ ಇದೆ ಇರಾನ್. ಟ್ರಂಪ್ಗೆ ಅನಿರೀಕ್ಷಿತವಾದ ಶಾಕ್. ಯುದ್ಧಕ್ಕೆ ಮುಂದಾದ ಟ್ರಂಪ್ಗೆ ಯುರೋಪ್ ಶಾಕ್ ಅನ್ನ ಕೊಟ್ಟಿದೆ. ಅಮೆರಿಕ ವಿಮಾನಗಳ ಮೇಲೆ ನಿರ್ಬಂಧ, ತಮ್ಮ ದೇಶದ ವಾಯು ಪ್ರದೇಶ ಬಂದ್ ಮಾಡ್ತಿರುವಂತ ಯುರೋಪಿಯನ್. ಅಮೆರಿಕ ವಿಮಾನಗಳಿಗೆ ನಮ್ಮ ವಾಯು ಪ್ರದೇಶದಲ್ಲಿ ಜಾಗ ಇಲ್ಲ. ಮಹತ್ವದ ಪ್ರಕಟಣೆ ಹೊರಡಿಸಿದ ಇಟಲಿ ದೇಶ. ಇಟಲಿಗೆ ಮುನ್ನವೇ ಸ್ಪೇನ್, ಫ್ರಾನ್ಸ್ ದೇಶಗಳಿಂದಲೂ ಕೂಡ ಅಮೆರಿಕಾಗೆ ಬ್ಯಾನ್ ಆಗಿದೆ. ಫ್ರಾನ್ಸ್ ವಿರುದ್ಧ ಕೆಂಡ ಕಾರಿದ ಅಮೆರಿಕ ಟ್ರಂಪ್. ದಿನೇ ದಿನೇ ಅಮೆರಿಕ ಯುದ್ಧ ದಾಹಕ್ಕೆ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ನೋಡಿ, ಇರಾನ್ ಮೇಲೆ ಯುದ್ಧ ಸಾರಿದ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಗಮನಿಸಿ ನೋಡಬೇಕಾದ್ರೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಒಂದು ಅರ್ಥ ಇದೆ. ಯಾಕೆ ಯುದ್ಧ ಮಾಡ್ತಾರೆ, ಯಾವ ಕಾರಣಕ್ಕೆ ಯುದ್ಧವನ್ನ ಸಾರ್ತಾ ಇದ್ದಾರೆ ಅಂತ. ಬಟ್ ಅಮೆರಿಕ ಏನು ಇರಾನ್ ಜೊತೆಗೆ ಯುದ್ಧಕ್ಕೆ ಮುನ್ನಾಕಿದೆ, ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಆದಂಥ ಒಂದು ಅರ್ಥವೇ ಇಲ್ಲ ಅನ್ನುವಂಥದ್ದು ಎಲ್ಲ ದೇಶಗಳು ಹೇಳ್ತಾ ಇರುವಂಥದ್ದು. ಯಾಕೆ ಅರ್ಥ ಇಲ್ಲ ಅಂತ ಅಂದರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಅಂದರೆ ಏನು ಹತ್ಯೆ ಆದರೂ ಖಮೇನಿ, ಆಯ್ತುಲ್ಲಾ ಖಮೇನಿ ಹೇಳ್ತಾ ಇದ್ರು, ಇಸ್ರೇಲ್ ಮ್ಯಾಪಲ್ಲೂ ಸಹಿತ ಇರಬಾರ್ದು ಅಂತ ರೀತಿಯಲ್ಲಿ ಅದನ್ನು ಮುಗಿಸ್ಬಿಡ್ಬೇಕು, ಅದರಲ್ಲಿ ದಾಳಿ ಮಾಡಿಬಿಡ್ಬೇಕು ಅಂತ ಆಯ್ತುಲ್ಲಾ ಖಮೇನಿ ಹೇಳ್ತಿದ್ರು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧಗಳು ನಡೀತಾ ಇತ್ತು. ಬಟ್ ಅಮೆರಿಕ ಇದೀಗ ಈ ಯುದ್ಧಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಆದರೆ ಅಮೆರಿಕ ಹೇಳುವಂಥದ್ದು ಯುರೇನಿಯಂ ತಯಾರಿ ಮಾಡ್ತಾ ಇದ್ರು, ಇರಾನ್ ಇನ್ನು ಯುರೇನಿಯಂ ತಯಾರಿ ಮಾಡ್ತಾ ಇದೆ. ಇದೇನಾದರೂ ಜಾಸ್ತಿ ಮಾಡಿಬಿಟ್ರೆ ನಮಗೆ ಆಪತ್ತು ಅದರಿಂದ ಅಂತ ಅಮೆರಿಕ. ಎಸ್, ಇರಾನ್ ಯುರೇನಿಯಂ ರೆಡಿ ಮಾಡಿದ್ರೂ ಸಹಿತ ಅದರಿಂದ ಆಪತ್ತಿರೋದು ಯಾರಿಗೆ? ಇಸ್ರೇಲ್ಗೆ. ಅಮೆರಿಕಾಗೆ ಅದರಿಂದ ಹೇಗೆ ಆಪತ್ತು ಬರುತ್ತೆ? ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹಲವಾರು ದೇಶಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹೀಗಾಗಿ ಸದ್ಯಕ್ಕೆ ನೋಡಿ, ಯುರೋಪ್ ಸಹಿತ ಈಗ ಶಾಕ್ ಅನ್ನ ಕೊಟ್ಟಿದೆ ಟ್ರಂಪ್ಗೆ. ಅಮೆರಿಕ ವಿಮಾನಗಳ ಮೇಲೆ ನಿರ್ಬಂಧವನ್ನ ಹೇರಿದ್ದಾರೆ. ತಮ್ಮ ದೇಶದ ವಾಯು ಪ್ರದೇಶ ಬಂದ್ ಮಾಡ್ತಿರುವಂತ ಯುರೋಪಿಯನ್ ದೇಶಗಳು, ಅಮೆರಿಕ ವಿಮಾನಗಳಿಗೆ ನಮ್ಮ ವಾಯು ಪ್ರದೇಶದಲ್ಲಿ ಜಾಗ ಇಲ್ಲ. ಮಹತ್ವದ ಪ್ರಕಟಣೆಯನ್ನ ಇಟಲಿ ದೇಶ ಹೊರಡಿಸಿದೆ. ಇಟಲಿಗೆ ಮುನ್ನವೇ ಸ್ಪೇನ್, ಫ್ರಾನ್ಸ್ ದೇಶಗಳಿಂದಲೂ ಕೂಡ ಅಮೆರಿಕಾಗೆ ಬ್ಯಾನ್ ಆಗಿದೆ. ಫ್ರಾನ್ಸ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಕೆಂಡವನ್ನ ಕಾರ್ತಾ ಇದ್ದಾರೆ. ದಿನೇ ದಿನೇ ಕಳೆದಂತೆ ಎಲ್ಲ ಯುದ್ಧದಾಹಕ್ಕೆ, ಅಮೆರಿಕದ ಯುದ್ಧದಾಹಕ್ಕೆ ಆಕ್ರೋಶ ಇಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ದೇಶಗಳು ಹೇಳ್ತಾ ಇರುವಂಥದ್ದೇ ಅದು. ಯಾವ ಕಾರಣಕ್ಕೆ ಒಂದು ದೇಶದ ಅಧ್ಯಕ್ಷರಾಗಿ ವಿಶ್ವದ ದೊಡ್ಡಣ್ಣ ಅಂತ ಕರೀತಾರೆ ಅಮೆರಿಕ ದೇಶವನ್ನ, ಅಂಥವರು ಸ್ಟೇಟ್ಮೆಂಟ್ಗಳನ್ನ ಓಪನ್ ಆಗಿ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು, ಬಾಲಿಶವಾಗಿ ನಡ್ಕೊಳ್ತಾ ಇದ್ದಾರೆ, ಒಂದು ರೀತಿ ಹುಚ್ಚರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಟ್ರಂಪ್ ಅನ್ನುವಂಥದ್ದು ಎಷ್ಟೋ ದೇಶಗಳಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಎಲ್ಲ ದೇಶಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.